ಇದೇನಮ್ಮ, ಇದೇನು ನಾನು ನೋಡುತ್ತಿರೋ ದುರ್ಘಟನೆ? ಗಂಡನೇ ದೈವವೆಂದು ಯಮನೊಂದಿಗೆ ಹೋರಾಡಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡಳು ಆ ಸತ್ಯವನ್ನ ಸಾವಿತ್ರಿ. ಗಂಡ ಹುಚ್ಚನಾದ್ರೂ ಕೂಡ ಅವನಲ್ಲಿ ತನ್ನ ದೈವತನವನ್ನು ಕಂಡುಕೊಂಡು ತಾವನೇ ನನ್ನ ಸರ್ವಸ್ವ ಅಂತ ತಿಳಿದುಕೊಂಡು ತನ್ನ ಹೆಸರನ್ನು ಅಜರಾಮರವಾಗಿ ಉಳಿಸಿಕೊಂಡಳು ಆ ಹೇಮರೆಡ್ಡಿ ಮಲ್ಲಮ್ಮ. ಆದ್ರೆ ನೀನು ಅಣ್ಣನೆಂದು ಹೇಳಿಕೊಂಡು ಇವನೊಂದಿಗೆ ಕಾಮ ಕ್ರೀಡೆ ಆಡುತ್ತಿರುವೆ ಅಲ್ಲ, ಇದು ಸರಿಯಲ್ಲ. ಹೇಳಮ್ಮ, ಇವನು ಯಾರು ಅಂತ ಸರಿಯಾಗಿ ಹೇಳು. ಏನೇ ನನ್ನ ಅಣ್ಣನ ಜೊತೆ ಮಾತಾಡ್ತಾ ನಿಂತ್ರೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ಸರಿ ಅಲ್ಲ ಇದು. ಅಣ್ಣ ಏನೋ ಪದಕ್ಕೆ ಎಷ್ಟೊಂದು ವಿಶಾಲವಾದ ಅರ್ಥವಿದೆ ಅಂತ ನಿನಗೇನಾದ್ರೂ ಗೊತ್ತೇನಮ್ಮ? ರಕ್ಷಾ ಬಂಧನದ ದಿನವೆಂದು ತಂಗಿ ಆದವಳು ಅಣ್ಣನ ಕೈಗೆ ರಾಖಿ ಕಟ್ಟಿದ್ರಿ ಜೀವನ ಪರ್ಯಂತ ಇವರಿಬ್ಬರು ಅಣ್ಣ ತಂಗಿಯಾಗಿ ಇರ್ತಾರೆ. ತಂಗಿಗೆ ಏನಾದ್ರೂ ಕಷ್ಟ ಬಂದ್ರಿ ಅಣ್ಣ ಅವಳಿಗೆ ನೆರಳಾಗಿ ಇರುತ್ತಾನೆ. ಆ ಸಂಬಂಧ ರಕ್ತ ಸಂಬಂಧಕ್ಕಿಂತ ಪವಿತ್ರವಾದ ಸಂಬಂಧ. ಆದ್ರೆ ನೀವಿಬ್ಬರ ಅಣ್ಣ ತಂಗಿ ಅಂತ ಹೇಳಿಕೊಂಡು ಈ ರೀತಿ ಕದ್ದು ಮುಚ್ಚಿ ಕಾಮ ಕ್ರೀಡೆ ಆಡುತ್ತಿರುವಿರಲ್ಲ, ನಿಮ್ಮಂಥವ್ರನ್ನು ಮೆಟ್ಟಿನಿಂದ ಹೊಡೆಯಬೇಕು. ಆವಾಗಲೇ ಅಣ್ಣ ತಂಗಿ ಅನ್ನೋ ಶಬ್ದಕ್ಕೆ ಸರಿಯಾಗಿ ಅರ್ಥ ಸಿಗುತ್ತೆ. ಸಾವಿತ್ರಿ, ಎಲ್ಲವಿಲ್ಲದ ನಾಲಿಗೆ ಎಂದು ಬಾಯಿಗೆ ಬಂದಂತೆ ಬೊಳಬೇಡ. ಇಲ್ಲದ ವಿಷಯಕ್ಕೆ ತಲೆ ಹಾಕಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಚ್ಚರ. ಏಯ್, ಬಾಯಿ ಸ್ವಲ್ಪ ಬೇಗ ಹಿಡಿದುಕೊಂಡು ಮಾತನಾಡು. ಯಾರು ಇಲ್ಲದ ಸಮಯ ಸಾಧಿಸಿ ಪರ ಸ್ತ್ರೀಯರೊಂದಿಗೆ ಕಾಮ ಕ್ರೀಡೆ ಆಡಲು ಬಂದು ನನಗೆ ಪರಿಣಾಮ ನೆಟ್ಟಗಾಗುವುದಿಲ್ಲ ಎನ್ನುವೆಯಾ? ಬುದ್ಧಿನ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ನೋಡು ಸಾವಿತ್ರಿ, ನೀನು ಹೆಣ್ಣು ಹೆತ್ತವಳಿರಬಹುದು, ಸ್ವಲ್ಪ ವಿಚಾರಿಸಿ ಅಪವಾದ ಹೊರಿಸಬೇಕು. ಅಯ್ಯೋ ಸುಮ್ನಿರನ, ಇವಳು ಹೆತ್ರ ತಾನೆ ಮಗು ಆಗೋದಕ್ಕೆ. ಹೆಣ್ಣು ಇಲ್ಲ ಗಂಡು ಇಲ್ಲ, ಇವಳ ಜೀವನದಲ್ಲಿ ಬಂಚೆ ಆಗ್ಲಿ ಅಂತ ಆ ದೇವರು ಬರೆದು ಕಳಿಸಿದ್ದಾನೆ. ಶಿವ ಶಿವ, ಕೇಳಲಾರೆ ಇಂಥ ಕಠೋರವಾದ ಶಬ್ದವನ್ನು. ಮಾತಾಡಮ್ಮ, ನನಗೆ ಮಕ್ಕಳಿಲ್ಲ ಅಂತ ಎಷ್ಟು ಬೇಕಾದ್ರೂ ನಿಲ್ಲಿಸಿ ಮಾತಾಡು. ಆದ್ರೆ ಇವನು ಯಾರು ಅಂತ ನೀ ನನಗೆ ಹೇಳಲೇಬೇಕು. ಸುಮ್ನೆರೆ, ಮನೆ ಆಳಾದ ನೀನು ಮನೆ ಕೆಲಸ ಮಾಡಿಕೊಂಡು ಮಾತ್ರ ಬಿದ್ದಿರ್ಬೇಕು. ಅವ್ರ್ಯಾರು ಇವ್ರು ಯಾರು ಅಂತ ಈ ರೀತಿ ಮಾತಾಡ್ತಾ ಬಂದ್ರೆ ನಿನ್ನ ಕಾಣ. ನನ್ನ ಅತ್ತಿಗೆ ಮೇಲೆ ಕೈ ಮಾಡುವಷ್ಟು ಮುಂದುವರೆದ ಯಾಕತ್ತೆ ಹೆಣ್ಣೆ? ಮದುವೆಗೆ ಮುಂಚೆ ಈ ನಿನ್ನ ವರ್ತನೆ ಇಷ್ಟ ಆದ್ರ ಇನ್ನು ಮದುವೆಯಾದ ಮೇಲೆ ಇನ್ನೆಷ್ಟು ಹಾರಾಡಬಾರ್ದು. ನನ್ನ ಅಣ್ಣನ ಹೆಂಡತಿಯಾಗಿ ಬರುವವಳು ಅನ್ನುವ ಒಂದೇ ಒಂದು ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿನಿ. ಇಲ್ಲವಾದ್ರೆ ಏನ್ ಮಾಡ್ತೀಯ? ಮದ್ವೆ ಆಗ್ಬೇಕು ಅಂತ್ಯ? ಮದುವೆ ಯಾವತ್ತೂ ಆಗಿ ಹೋಗಿದೆ. ಪಾಪ ನಿನ್ನಂತ ಅವನಿಗೆ ಹೇಗ್ ಗೊತ್ತಾಗ್ಬೇಕು? ಅತ್ತಿಗೆ, ಇದೇನ್ ಅತ್ತಿಗೆ ಇವರು ಆಡೋ ಮಾತುಗಳು ವಿಚಿತ್ರವಾಗಿದೆಯಲ್ಲ? ವಿಚಿತ್ರ ಅಲ್ಲಪ್ಪ, ಸಚಿತ್ರ. ಸುನೀಲನ ಮದುವೆ ಇವಳ ಜೊತೆ ಆಗಿ ಹೋಗಿದೆ. ಅತ್ತಿಗೆ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನೇ ಬಿಟ್ಟು ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನ ಬಿಟ್ಟು ಮದುವೆ ಆದನೇ ನನ್ನನ್ನ ಸುನೀಲ. ಹೌದು ಬಸವರಾಜ್, ನನ್ನ ತಂಗಿ ಸುವರ್ಣ ಮತ್ತು ನಿಮ್ಮಣ್ಣ ಸುನೀಲ್ನ ಮದುವೆ ಮುಗಿದು ಹೋಯಿತು. ಹೇ ಜಗನ್ನಾಥ್, ಹಿಡಿದ ಛಲ ಸಾಧಿಸಿ ಎಂದು ಬಹಳ ಬೀಗಬೇಡ. ಅಂದು ಮಹಾಭಾರತದಲ್ಲಿ ಕೌರವರಿಗೆ ಸಿಕ್ಕ ಜಯ ಕೇವಲ ತಾತ್ಕಾಲಿಕ. ನೀನೇನಾದರೂ ಈ ನನ್ನ ಮನೆಗೆ ಮೋಸವೆಸಗಿದ್ದೆ ನಿಜವಾದ್ರ ಈ ನಿನ್ನ ದೇಹವನ್ನು ಗಿಂಚಿಗಿಂಚಾಗಿ ಕತ್ತರಿಸಿ ನನ್ನ ಹಿರಿಯರಿಗೆ ರಕ್ತದ ಮಜ್ಜನ ಮಾಡಿಸಿ ಕೊನೆಗೆ ನನ್ನ ರೋಷಾಗ್ನಿಯನ್ನು ಶಾಂತಗೊಳಿಸಿಕೊಳ್ಳುವೆ.
ಜೀವಂತಗೊಳಿಸಿಕೊಳ್ಳುವೆ. ಕಿರುಚಬೇಡ ಮರಿ. ನನ್ನ ಎದುರಿಗೆ ತಿರುಗಿ ಬಿದ್ದವರನ್ನ ಮುಗಿಸುವುದೇ ನನ್ನ ಗುರಿ. ಜಗನ್ನಾಥ್, ಎಂದು ನೀನು ನನ್ನ ಕೈ ಭುಜದ ಮೇಲೆ ಕೈ ಇಟ್ಟು ಅಪಹಾಸ್ಯ ಮಾಡಬಹುದು. ಬಾಟ್ ಒಂದಲ್ಲ ಒಂದು ದಿನ ಈ ನಿನ್ನ ದೇಹವನ್ನ ಇಂಚು ಇಂಚಾಗಿ ಕತ್ತರಿಸಿ ನಾಯಿ ನರಿ ಹದ್ದುಗಳಿಗೆ ಎಡೆಗಿಟ್ಟಾಗ ಆ ನಾಯಿ ನರಿ ಹದ್ದುಗಳು ನಿನ್ನನ್ನು ಅಪಹಾಸ್ಯ ಮಾಡಿ ಆ ನಿನ್ನ ಮಾಂಸಖಂಡಗಳನ್ನು ಕೊಚ್ಚಿ ಕಚ್ಚಿ ತಿಂದಾವು. ಜೋಕೆ ಬಸವರಾಜ್, ಅಂದು ನನಗೆ ಆವಾಜು ಹಾಕಿದಂತೆ ಇಂದು ನಿನ್ನಿಂದ ಬಾಯಿಸಿಕೊಂಡು ಹೋಗಲು ನಾನೀಗ ಅಸಮರ್ಥನಲ್ಲ. ಅವತ್ತು ನಿನ್ನ ಕಾಲ, ಇಂದು ನನ್ನ ಕಾಲ. ಈಗ ನಿನ್ನ ಆಟ ಏನೂ ನಡೆಯುವುದಿಲ್ಲ. ನಮಗೆ ಇಷ್ಟು ಬಾಯಿಗೆ ಬಂದಂತೆ ಮಾತಾಡಲು ನೀನ್ಯಾರು? ಜಗನ್ನಾಥ್, ನನ್ನ ಮನೆಗೆ ಬಂದು ನನಗ ಯಾರಂತ ಕೇಳ್ತಿ? ಏ ಜಗನ್ನಾಥ್, ನಾನು ಈ ಮನೆ ಹಕ್ಕುದಾರ. ಯಾರು ಹಕ್ಕುದಾರೋ? ಓಹೋ, ನೀನಾ? ತೆಗೆದುಕೋ ಹಕ್ಕಿನ ಪತ್ರ. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಏನು ಡೂಪ್ಲಿಕೇಟ್ ಹರಿದ್ರೆ ಏನಾಯ್ತು? ಒರಿಜಿನಲ್ ನನ್ನ ಕೈಯಲ್ಲೇ ಇದೆ. ಬಸವರಾಜ, ಹೌದು ಕಣಪ್ಪ, ಹೌದು. ನಾವೆಲ್ಲ ಈ ಮನೆಯ ಆಳು ಮಕ್ಕಳಪ್ಪ. ಅಣ್ಣ, ಯಾಕಂದ್ರೆ ಎಲ್ಲ ಆಸ್ತಿಯನ್ನು ಸುನಿಲ ಹೆಸರಿಗೆ ಬರೆದು ಎರಡಾಗುವ ಈ ಮನೆಯನ್ನು ಒಂದುಗೂಡಿಸಿದ್ದೇನಪ್ಪ, ಒಂದುಗೂಡಿಸಿದ್ದೇನೆ. ದಯವಿಟ್ಟು ನೀನು ಒಪ್ಪಿಕೊಳ್ಳಪ್ಪ, ಒಪ್ಪಿಕೋ. ಒಂದು ವೇಳೆ ನೀನು ಒಪ್ಪದೆ ಹೋದ್ರ ನನ್ನ ಮೇಲೆ ಆನೆ ಆದಿತ್ತು ರಾಜ, ಆನೆ ಆದಿತ್ತು. ದಯವಿಟ್ಟು ಒಪ್ಪಿಕೊಳ್ಳಪ್ಪ. ನೋಡಪ್ಪ, ಇಷ್ಟುವರೆಗೂ ಅಣ್ಣನ ಮೇಲಿಟ್ಟಿರೋ ಮಮತೆ ಹರಿದು ಹೋಯಿತು ಅಂತ ತಿಳಿದು ನಾನು ಮನೆಯಿಂದ ಹೊರಟು ಹೋಗುತ್ತೇನಪ್ಪ, ಹೊರಟು ಹೋಗುತ್ತೇನೆ. ಬಸವರಾಜ, ಇದು ನನ್ನ ನಿರ್ಧಾರ ಅಲ್ಲ, ಅಪ್ಪಾಜಿಯವರ ನಿರ್ಧಾರ ಕೂಡ. ಒಪ್ಪಿಕೊಳ್ಳಪ್ಪ, ನಿನ್ನ ಕಾಲಿಗೆ. ಆಗಿದ್ದೆಲ್ಲವನ್ನು ಮರೆತು ಮುಂದೆ ಆಗಬೇಕಾದದನ್ನು ಯೋಚನೆ ಮಾಡಿದ್ರೆ ಆಯ್ತು. ನೋಡಪ್ಪ, ಇನ್ಮೇಲೆ ನೀನ್ ಹೇಳಿ ಕೇಳೋದಿದ್ರು ನಮ್ಮನ್ನು ಕೇಳಬೇಡ. ಇಲ್ಲಿ ನಿಂತಿದಾರಲ್ಲ ನಿನ್ನ ಅಣ್ಣ ಅತ್ತಿಗೆ, ಅವರನ್ನೇ ಕೇಳಪ್ಪ. ಅಯ್ಯೋ ದುರ್ವಿಧಿಯೇ, ದೇಹಿ ಅಂತ ಬಂದವರಿಗೆ ಕೈ ಎತ್ತಿ ಕೊಟ್ಟ ಈ ಕೈಗಳು ದೇಹಿ ಅಂತ ಬಂದವರಿಗೆ ಕೈ ಕೊಟ್ಟ ಕೈಗಳು ಇಂದು ಹಣ ಬೇಕೆಂದು ಮತ್ತೊಬ್ಬರ ಬಳಿ ಕೇಳುವಂತ ಐತೆ ನನ್ನ ಬಾಳು. ನನ್ನ ರಿಸಲ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ನನಗೆ ಹಣ ಕೊಡ್ತೀರಾ?
ಓಹೋ, ಬಾಯಿಗೆ ಬಂದಂತೆ ಮಾತನಾಡಿದ ಭೂಪ ಈಗ ಬಂದಿದ್ದಾನೆ ಹಣ ಕೇಳಲಿಕ್ಕೆ. ನಾಚಿಕೆ ಬರುವುದಿಲ್ಲವೇ ನಿನ್ನ ಏಸಿ ಜನ್ಮಕ್ಕೆ? ನಾಚಿಕೆ ಯಾಕಣ್ಣ ಆಗ್ಬೇಕು? ಸ್ವಂತ ಅಣ್ಣನನ್ನ ಅಣ್ಣ ಅಣ್ಣ ಕೈ ಯಾಕಣ್ಣ ನಾಚಿಕೆ ಆಗ್ಬೇಕು? ಅಣ್ಣ, ನೀನು ಹಣವನ್ನ ಹಂಗೆ ಕೊಡ್ತಿದ್ರು ಪರವಾಗಿಲ್ಲ, ಈ ಆಸ್ತಿಯಲ್ಲಿ ಬರುವ ಪಾಲು ಸಹಿತ ನನಗೆ ಕೊಡ್ಬೇಡ, ಅದನ್ನ ಬೇಕಾದ್ರೆ ನೀನ ಇಟ್ಕೋ. ಆದ್ರ ನನ್ನ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಹಣ ಕೊಡಣ್ಣ, ಹಣ ಕೊಡು. ಎಲ್ಲಿದೆ ನಿನಗೆ ಬರುವ ಆಸ್ತಿ? ಎಲ್ಲರೂ ಎಲ್ಲದಕ್ಕೂ ಹಣವನ್ನು ಕೇಳಿದರೆ ಮನೆ ಬಾರ ಹೊತ್ತ ನಾನು ಸಂಬಳ ಇಲ್ಲದೆ ಇರಬೇಕಾಗುತ್ತದೆ. ನಡೆ ಸುವರ್ಣ, ಈ ತಲೆ ತಿರುಕನ ಕೂಡ ಏನು? ಮನೆ ಕೆಲಸ ಮಾಡುತ್ತಾ ಊಟ ಮಾಡುವುದಾದರೆ ಇರಲಿ, ಇಲ್ಲದಿದ್ದರೆ ಎಲ್ಲಿಗಾದರೂ ಹೊರಟು ಹೋಗಲಿ. ಅತ್ತಿಗೆ, ನೀವಾದ್ರೂ ಸ್ವಲ್ಪ ಹೇಳ್ರಿ ಅಣ್ಣನಿಗೆ, ನೀವಾದ್ರೂ ಸ್ವಲ್ಪ ಹೇಳ್ರಿ ಹಣ ಕೊಡಂತ. ಹೋಗ್ಲಿ ಬಿಡಪ್ಪ, ಇದನ್ನ ಇಲ್ಲಿಗೆ ಬಿಟ್ಬಿಡು. ಒಂದ್ ನಿಮಿಷ ತಡಿಯಪ್ಪ, ನಾನು ಒಡವೆಗಳಾದ್ರೂ ತೆಗೆದುಕೊಂಡು ಬರ್ತೀನಿ. ನಿಲ್ಲಿ ಅತ್ತಿಗೆ, ಬೇಡ ಅತ್ತಿಗೆ ಬೇಡ. ಆ ಒಡವೆಗಳು ನಿಮ್ಮ ತವರು ಮನೆಯವರು ನಿಮಗಾಗಿ ಕೊಟ್ಟದ್ದು, ಅವನು ತಗೊಂಡ ನಾನೇನ್ ಮಾಡ್ಲಿ? ಅತ್ತಿಗೆ, ತಾಯಿಯ ಸ್ವರೂಪಳಾದ ಈ ನಿನ್ನ ಆಶೀರ್ವಾದ ಸದಾ ಈ ನಿನ್ನ ಮಗನ ಮೇಲೆ ನಮ್ಮ ಆಶೀರ್ವದಿಸು ನನ್ನನ್ನ. ಹೇ ಬಸವರಾಜ, ಹಣ ಎಲ್ಲಿಂದ ಹೊಂದಿಸ್ತೀವೋ? ಅಣ್ಣ, ದುಡ್ಡಿಲ್ಲ ಈ ದುನಿಯಾದೊಳಗ ಏನು ನಡೆಯೋದಿಲ್ಲ ಅನ್ನೋದು ನನಗೆ ಗೊತ್ತಣ್ಣ. ಆದ್ರೂ ಹೊಟ್ಟೆ ಎಂಬ ತುಗಲಿನ ಚೀಲವನ್ನ ತುಂಬಿಸಿಕೊಳ್ಳಬೇಕಾದ್ರ, ಈ ಹೊಟ್ಟೆ ಎಂಬ ತೊಗಲಿನ ಚೀಲವನ್ನ ತುಂಬಿಸಿಕೊಳ್ಳಬೇಕಾದ್ರೆ ಯಾರ ಹತ್ರನೂ ದುಡಿಯಾಡಬೇಕು, ಇಲ್ಲ ಭಿಕ್ಷೆನಾದ್ರೂ ಬೇರೆ. ಕೊಡು ಸಾವಿತ್ರಿ, ಕೊಡು. ಅವಿಷ್ಟು ಸಾಮಾನ್ಯದಿಂದ ಅವನಿಗೆ ಸಾಕಾಗ್ಲಿಕ್ಕಿಲ್ಲ. ಸಾವಿತ್ರಿ, ನಿನ್ನ ಮೈ ಮೇಲಿರುವ ಎಲ್ಲ ಒಡವೆಗಳನ್ನು ಕೊಟ್ಟು ಕಳಿಸು. ಅದು ಅಲ್ಲ, ನಿನ್ನ ಮೈ ಮೇಲಿರುವ ಆ ಮಾಂಗಲ್ಯ ಸರವನ್ನು ಬಿಚ್ಚಿಕೊಡು ಸಾವಿತ್ರಿ, ಬಿಚ್ಚಿಕೊಡು. ಯಾಕಂದ್ರೆ ಸಾಧ್ವಿಯು ತನ್ನ ಮೈದುನನ ಏಳಿಗೆಗಾಗಿ ತನ್ನ ಮಾಂಗಲ್ಯವನ್ನೇ ಬಿಚ್ಚಿಕೊಟ್ಟಳೆಂದು ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂತಾಗಲಿ ಸಾವಿತ್ರಿ, ಸುವರ್ಣಾಕ್ಷರಗಳಿಂದ ಬರೆದಿರುವಂತ. ಕೊಡು ಸಾವಿತ್ರಿ, ಕೊಡು. ಏಕೆ ಸಂಶಯನ? ಇಲ್ಲ ರೀ, ಮುತ್ತಿನಂತ ಮಾಂಗಲ್ಯದ ಒಡೆಯರಾದ ನೀವೇ ನನ್ನ ಕಣ್ಣೆದುರಿಗಿರುವಾಗ ಈ ಚಿನ್ನದ ಕಾಸನ್ನು ಕೊಡುವುದಕ್ಕೆ ಸಂಶಯವೇ? ಇಲ್ಲ ರೀ, ಇಲ್ಲ, ತೆಗೆದುಕೊಳ್ಳಪ್ಪ. ನಿಲ್ಲೆ ಅತ್ತಿಗೆ, ಬೇಡ ಅತ್ತಿಗೆ ಬೇಡ. ತನ್ನ ಸ್ವಾರ್ಥಕ್ಕಾಗಿ ತನ್ನ ಅತ್ತಿಗೆಯ ಕೊರಳಿನ ಮಾಂಗಲ್ಯವನ್ನು ತೆಗೆದುಕೊಂಡ ಬಂಡನೆಂಬ ಅನಿಸಿಕೊಳ್ಳಲು ನನಗೆ ಇಷ್ಟ ಇಲ್ಲ ಅತ್ತಿ, ನನಗೆ ಇಷ್ಟವಿಲ್ಲ ಅತ್ತಿಗೆ. ಅಷ್ಟಕ್ಕೂ ಅದೆಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಉಳಿಸಿದ ನಾನು ನನ್ನ ಸ್ವಾರ್ಥಕ್ಕ ನನ್ನ ಅತ್ತಿಗೆಯ ಕೊರಳಲ್ಲಿರುವ ಮಾಂಗಲ್ಯವನ್ನು ತೆಗೆಸಬೇಕಿ? ಇಲ್ಲ ಅತ್ತಿಗೆ, ಇಲ್ಲ. ನಿಮ್ಮ ಕೈಯಲ್ಲಿರುವ ಆ ಒಡವೆಗಳನ್ನ ಕೊಡ್ರಿ, ಅಷ್ಟೇ ಸಾಕು ನಂಗ. ಕೊಡು ಸಾವಿತ್ರಿ, ಬೇಗ ಹೋಗಲಿ, ತನ್ನ ಕೆಲಸವನ್ನು ಮುಗಿಸಿಕೊಳ್ಳಲಿ. ತೆಗೆದುಕೊಳ್ಳಪ್ಪ. ಅಮ್ಮ ಊರೇನೆಂದರು ನೋಡಿದಿರಾ? ಸಿರಿ ಸಂಪತ್ತಿನಿಂದ ಇದ್ದಾಗ ಬಡಬಗ್ಗರಿಗೆ ದಾನ ಮಾಡಿದ ಈ ನಿಮ್ಮ ಕೈಗಳಿಂದ, ಬಡಬಗ್ಗರಿಗೆ ದಾನ ಮಾಡಿದ ಈ ನಿಮ್ಮ ಕೈಗಳಿಂದ ಮಗನ ಸ್ವರೂಪನಾದ ನನಗೆ ಕೈ ಎತ್ತಿ ಕೊಡುವಾಯ್ತಾಯ್ತಲ್ಲ ಅತ್ತಿಗೆ.
ಏ ತಾಯಿ, ಏ ತಾಯಿ ಜಗನ್ಮಾತೆ, ಯಾಕಮ್ಮ ನಮ್ಮ ಕುಟುಂಬದ ಮೇಲೆ ನನಗೆ ಇಷ್ಟು ಸಿಟ್ಟು? ಕನಸಲ್ಲೂ ಯಾರಿಗೂ ಕೇಡು ಬಯಸದ ಜೀವಗಳು ಅಂತದ್ರಲ್ಲಿ ನಮಗೇಕಮ್ಮ ಇಷ್ಟು ಕಷ್ಟ ಕೊಡ್ತಿರುವೆ?